ಮಗುವೀರರು ದೋಣಿಗಳು ಭಾರತದಿಂದ ತೂಗಾಡುತ್ತಿವೆ ಅಲ್ಲ. ತಾಯಿ ತಾಯಿ ಅನಾಹುತವಾಯಿತು. ಏನಾಯ್ತು? ನೋಡಿ ಮಹಾರಾಣಿ, ಸಮುದ್ರದ ಮಧ್ಯದಲ್ಲಿ ನಮ್ಮ ದೋಣಿಗಳನ್ನು ಲೂಟಿ ಮಾಡುತ್ತಿದ್ದಾರೆ, ಮೀನುಗಳನ್ನು ಶೋಷಿಸುತ್ತಿದ್ದಾರೆ, ಪಪ್ಪು ಸಾವುಗಳ ಮಧ್ಯೆ ಓಡಾಡುತ್ತಿದ್ದಾರೆ. ಹೌದೌದು, ನಮ್ಮ ಪೋರ್ಚುಗೀಸರು ಬಿಳಿಯ ಹಡಗುಗಳು ನಮ್ಮವರನ್ನು ಮುತ್ತಿವೆ. ಶಿವ ಏಕೆಂದು ಕಾಲುವೆ ತಂದೆ ತಾಯಿ ನೆಲಕ್ಕೆ ಕೇಳು ಬಗೆ ಬಾರದೆಂದು ಗಂಡನನ್ನು ತಿಳಿಸಿದೆ. ಸ್ವಾರ್ಥ ಮಂತ್ರಿಗಳ ಎಂಜಲಾಸಿಗಾಗಿ ಇಂಥ ನೆಲವನ್ನೇ ಬಲಿ ಕೊಟ್ಟರು. ಹಳೆ ಕಾಮರ ವಿದೇಶಿಯರ ಕೂಟವನ್ನು ಕೂಡಿ ಹೊಡಕ್ಕೆ ಕಳಲಿಕ್ಕಾವಾದ ದೇಶ ನನ್ನದೆನ್ನದ ಸುಡುಗಾಡು ಎಂದು ಮಂಗಳೂರನ್ನು ಬಿಟ್ಟೆ. ಉಳ್ಳಾಲಕ್ಕೂ ಬಂದರೂ ಉಳಿಗಾಲವಿಲ್ಲದಂತಾಯಿತು. ಇದೆಂತಹ ಅಗ್ನಿ ಪರೀಕ್ಷೆ! ಅಮ್ಮ, ನಿಮ್ಮ ಧೈರ್ಯದಾಗ ಮಾತುಕತೆಗೆ ಭೂಷಣ. ಪೋರ್ಚುಗೀಸರನ್ನು ಊಟ ಆಗಿಸಬೇಕು. ಮಗುವಿನ ಮಾನವರನ್ನ ಕಾಯಬೇಕು ತಾಯಿ. ಕಾಯುವವಳು ನಾನಲ್ಲ, ಕಳೆಯುವವಳು ನಾನಲ್ಲ, ಎಲ್ಲವೂ ಮಗುವೀರರ ಕೈಯಲ್ಲಿದೆ. ಪ್ರಜೆಗಳ ಇಚ್ಛಾಶಕ್ತಿಯೇ ದೇಶಶಕ್ತಿ. ನಡೆ, ಪ್ರಜಾ ಪರಿಷತ್ತನ್ನು ಕೇಳೋಣ. ಮಹಾರಾಣಿಯವರಿಗೆ ಜಯವಾಗಲಿ. ಪೋರ್ಚುಗೀಸರ ರಾಜಭೃತಿ ಸಂದೇಶವನ್ನು ಗಳಿಸಿದೆ. ಏನದು? ಉಳ್ಳಾಳ ರಾಜ್ಯ ಪೋರ್ಚುಗೀಸರ ಪ್ರಭುತ್ವವನ್ನು ಒಪ್ಪಬೇಕಂತೆ, ಕಪ್ಪ ಕಾಣಿಕೆ ನೀಡಿ ಗೌರವಂತವಾಗಿ ಬಾಳಬೇಕಂತೆ. ಏನದು? ಉಳ್ಳಾಲ ರಾಜ್ಯವನ್ನು ಒಪ್ಪಬೇಕೆ? ಕಪ್ಪ ಕಾಣಿಕೆ ನೀಡಿ ಗೌರವಾನ್ವಿತರಾಗಿ ಬಾಳಬೇಕೆ? ಕಪ್ಪ ಕಾಣಿಕೆ ನೀಡಿ ಗೌರವಾನ್ವಿತರಾಗಿ ಬಾಳುವುದು ಸ್ವಾಭಿಮಾನದ ಬಾಳೆ. ಇಂತಹ ಬಾಳು ಒಕ್ಕದು, ಈ ನಾಡಿನ ಜನಕ್ಕೆ ಸಲ್ಲದು. ಹೌದೌದು, ನಮ್ಮ ಮಾನ ಪ್ರಾಣ ಸಮುದ್ರದಿಂದ ನಮ್ಮಲ್ಲಿ ಕಳೆ ಕಪ್ಪೆಗೂ ಆಯುಧಕ್ಕೆ ಕೈ ಎಟ್ಟಬೇಕೆ. ಅವರೇನು ನಮ್ಮ ಅಣ್ಣ ತಮ್ಮಂದಿರೆ ಬಂದು ಬರದೆ ಕಾಣಿಕೆ ಸಲ್ಲಿಸಲು ಮನ್ನಿಸಬೇಕು ಮಹಾತಾಯಿ. ಇಂತಹ ಸಂಕಷ್ಟ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಯೋಚಿಸೋದು ಒಳ್ಳೆಯದಲ್ಲವೇ? ಏನು ಹೇಳಿ ಶೆಟ್ಟಿಯವರೇ? ಅವರ ಹತ್ತಿರ ಸುಜಾತ ನಾಡುಗಳು ಪಿರಂಗಿಗಳ ಸೈನ್ಯವಿದೆ. ಮಂಗಳೂರು ಈಗಾಗಲೇ ಅವರ ಅಧೀನದಲ್ಲಿದೆ. ಅವರನ್ನು ಕಾದಿದಲ್ಲೋ ಪ್ರಾಣ ನಮ್ಮಲ್ಲಿದೆಯೇ? ನಿಜ ನಿಜ, ಪ್ರಾಣವಿಲ್ಲದಿದ್ದರೂ ಪ್ರಾಣವಿದೆ. ಪಿರಂಗಿಗಳಿಗಿಂತ ಪ್ರಬಲವಾದ ಶೈಲ್ಯವಿದೆ. 100 ಮಡಿ ಸೈನ್ಯಕ್ಕಿಂತ 1000 ಮಡಿ ಆತ್ಮವಿಶ್ವಾಸವಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಕ್ಕಾಗಿ ಹೋರಾಡುವ ಧೀಮಂತಿಕೆ ಇದೆ. ಯುದ್ಧಕ್ಕೆ ಇನ್ನೇನು ಬೇಕು ಹೇಳಿ ಶೆಟ್ಟಿಯವರೇ? ಪೋರ್ಚುಗೀಸರ ಜೊತೆ ಬಿತ್ತಾನದು ಹೋರಾಡ್ತಾಯಿ. ಉಳ್ಳಾಲ ಸಂಘಕ್ಕೆ ನಾವೆಲ್ಲ ರಕ್ತತೆಯನ್ನು ನೇರಲು ಸಿದ್ಧ. ಪ್ರಜೆಗಳೇ, ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧಳು. ಈ ಯುದ್ಧದ ಉಳ್ಳಾಲ ಜಯಪ್ರದವಲ್ಲ. ಕನ್ನಡಿಗ ಭಾರತೀಯ ಬದುಕು ಇಲ್ಲವೇ ಸಾವು. ಸ್ವಾತಂತ್ರ್ಯಕ್ಕೋಸ್ಕರ ನೋಡಿದ್ದು ಸ್ವರ್ಗ, ದಾಸತ್ವಕ್ಕೂ ನರ್ಕ. ಸೇನಾಧಿಪತಿಗಳೇ, ನಮ್ಮ ಯೋಜನೆ ಸಿದ್ಧವಾಗಲಿ. ಪರ್ಕೀಯರನ್ನು ಮೆಟ್ಟಿ ಹಾಕೋಣ, ಸ್ವಾತಂತ್ರ್ಯವನ್ನು ಕಾಪಾಡೋಣ. ಎಲೆಯ ಕಾಮರಾಯ, ನಿನ್ನ ಉಪಕಾರವನ್ನು ಪೋಷಿಸಿದರೆ ಎಂದಿಗೂ ಮರೆಯುವುದಿಲ್ಲ. ನೀನೇ ನಿಜವಾದ ಮಿತ್ರ. ತೋರಿಸ್ಕಣಿ, ಹಬ್ಬಕ್ಕರ ನಿನ್ನ ಮುಂದೆ ಸಡ್ಗೊಟ್ಟೆ ಹಾಕಲಾಡಿಸ್ಬೇಕು. ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ. ಮುಂದೆ ಚಿಂತೆ ಆಗ್ತದೆ. ಆ ಸೊಕ್ಕಿನ ಹೆಂಗ ಸ್ವಲ್ಪ ಸ್ವಾತಂತ್ರ್ಯದ ಮನೆಯು ಕಟ್ಟಿದ್ದೆ. ಅದು ಒತ್ತುವರಿ, ಅದನ್ನು ನಾನು ಕಣ್ಣಾರ ನೋಡಬೇಕು. ಹಬ್ಬಕ್ಕದೇ 3 ದಿನ ಕಾಲಾವಕಾಶ ಕೇಳಿದ್ದಲ್ಲ, ಅಷ್ಟು ದಿನ ಕಾಯಬೇಕು ಅಷ್ಟೇ. ಸ್ವಾಮಿ, ಅನಾಹುತವಾಯ್ತು. ಏನಾಯ್ತು? ನಮ್ಮ 100 ಗಣಿಗಳು ಮುಳುಗಿಸಿಬಿಟ್ಟರು. ಪಂಜಿನ ದಾಳಿ ನಡೀತಿದೆ. ಅವು ಕೆಂಡವನ್ನು ಉಳಿಸಿದೆ. ಆ ಬೆಂಕಿಗೆ ನಮ್ಮ ಹಡಗುಗಳು ಆವೃತ್ತಿ ಆಗುತ್ತಿದೆ. ಸ್ವಾಮಿ, ಆವೃತ್ತಿ ಆಗುತ್ತಿದೆ. ಮೊದಲು ಯುದ್ಧ ಕಲೆ ನೋಡಿ ಗೋಯನ್ನು ಎತ್ಕೊಂಡು ಪಿರಂಗಿಗಳನ್ನು ಆರಿಸಿ. ಸ್ವಾಮಿ, ಅನಾಹುತವಾಯ್ತು. ಪಂಜಿನ ಬೆಂಕಿ ಕೆನ್ನಾಲಿಗೆ ಚಾಚಿದೆ. ಎಲ್ಲ ಹಡಗುಗಳಿಗೂ ಬೆಂಕಿ ಬಿದ್ದಿವೆ. ಇದೆಲ್ಲ ಯಾರ ಕೆಲಸ? ಹೇಗಾಯ್ತು? ಸ್ವಾಮಿ, ಮಗುವಿನನ್ನು ಪಿರಂಗಿಯಿಂದ ಹಡಗು ಮುಳುಗಿಸಿ ಬಿಟ್ಟರು. ಬೆಂಕಿ ಎಲ್ಲರ ಸೈನಿಕರು ದಿಕ್ಕಟ್ಟಿದ್ದಾರೆ. 1000 ಹಡಗು ಬೆಂಕಿ ಬಿದ್ದಿದೆ. ಪಾರಾಗಿ ಸ್ವಾಮಿ, ಪಾರಾಗಿದ್ದಾರೆ. ಅವರು ಬೆಂಕಿಯಲ್ಲಿ ಬೇಯಬೇಕಾಗಿದೆ. ಇದೆಲ್ಲ ಯಾರ ಕೆಲಸ? ಹೇಗಾಯ್ತು? ಸ್ವಾಮಿ, ರಾಣಿ ಒಬ್ಬ ದೈವತ್ವದ ಹಂಚನೆ ಕಾದಾಡ್ತಿದ್ದಾರೆ. ಮಗುವಿನರು ಸಮುದ್ರಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅವರ ಗಾಳಿಯ ಸಹಾಯಕ್ಕೆ ಗಾಳಿಯು ಅವರ ಸಹಾಯಕ್ಕಿದೆ. ಎಲ್ಲೆಲ್ಲೂ ಬೆಂಕಿ. ನಮ್ಮ 16 ಹಡಗುಗಳು ಸುಟ್ಟಿ ಬೂದಿಯಾಗಿದೆ. ಸೈನಿಕರು ಜೀವ ಉಳಿಸಿಕೊಳ್ಳಲು ಸಮುದ್ರಕ್ಕೆ ಹಾರಿದ್ದಾರೆ. ಹಬ್ಬಕ್ಕದೇಯೋ ಕರಾವಲ್ ಕೇಸರಿ ಬೆಂಕಿಯ ಮಗಳು ಸಾಸನ ಜ್ಯೋತಿ. ಮಗವೀರರು ಸಾಸನ ಕಿಡಿಗಳು ಇದ್ದವರನ್ನು ಈ ನಾಡು ಪಡೆದ ಈ ನಾಡು ಧನ್ಯ. ಗಮನೆಯ ನಮಗಿರುವ ಅದಿ ಒಂದೇ ಓಡೋದು. ನಡೀರಿ ಓಡೋದು.